ನಮಸ್ಕಾರ ಮಾತರೆಗಳ ಎಂಚೆಲ್ಲಾರು ಪರ ಯಾನ್ ನಿಕ್ಲ ತೊಳ್ವೇದಿ ಮೋನಿಕಾ. ಗೈಸ್ ಎಂತ ಗೊತ್ತುಂಟಾ, ನಾನು ನಿಮಗೆ ಒಂದು ಸಣ್ಣ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಬಂದದ್ದಾಯ್ತಾ. ಸೊ ಈಗ ಎಂತ ಅಂದರೆ ಚಳಿ ಸ್ಟಾರ್ಟ್ ಆಗಿದೆ. ಸೊ ಹಾಗೆ ಸ್ವಲ್ಪ ಬಿಸಿಯಾಗಿರುವ ಅಂತೇಳಿ ಮೊನ್ನೆ ಬೀಚ್ ಸೈಡಿಗೆ ಹೋದದ್ದು, ಕಾಪು ಬೀಚ್ ಸೈಡ್ಗೆ. ಅಂದರೆ ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಅದೊಂದು ರಿಪೋರ್ಟ್ ಬರೀಲಿಕ್ಕಿತ್ತು. ಸೊ ಹಾಗೆ ನಮಗೆ ಉಡುಪಿಯಲ್ಲಿ ಹೆರಿಟೇಜ್ ವಿಲೇಜ್ ಮ್ಯೂಸಿಯಮ್ಗೆ ಹೋಗಿ ನೆಕ್ಸ್ಟ್ ಕಾಪು ಬೀಚ್ಗೆ ಹೋಗಿ ಅದು NSS ಇದ್ದು ಒಂದು ರಿಪೋರ್ಟ್ ಮಾಡಲಿಕ್ಕಿತ್ತು. ಸೊ ಹಾಗೆ ಅಲ್ಲಿ ಹೋಗಿ ರಿಟರ್ನ್ ಬರಬೇಕಾದ್ರೆ ಅಲ್ಲಿ ಒಂದು ಶಾಪಲ್ಲಿ ಒಂದು ವುಮೆನ್ ಎಂತಂದರೆ ಆರೆಂಜ್ ಕಲರಿದ್ದು ಈ ಥರದ್ದು ಒಂದು ಬರುತ್ತಲ್ಲ, ಮೆರಿಂಡಾ ಆರ್ ಫಾಂಟಾ ಸಮಥಿಂಗ್ 20 ರೂಪೀಸ್ ಇದ್ದು. ಸೊ ಅವರ ಹತ್ರ ಒಂದು ಬಾಟಲ್ ಇಂಥದ್ದು ಫಾಂಟಾ ಸಮಥಿಂಗ್ ಮೆರಿಂಡಾ ಎಂಥದ್ದು ಕೇಳಿದೆ. ಆಗ ಅವರು 25 ಅಂತ ಹೇಳಿದರು. ಅಲ್ಲಿ MRP ರೇಟ್ ಸೇಮ್ ಬಾಟಲ್ ಸೇಮ್ ಪ್ರೈಸ್ ನೋಡಿ, ಇಲ್ಲಿ MRP ರೇಟ್ 20 ರೂಪೀಸ್ ಅಂತ ಉಂಟು ಆಯಿತಾ. ಕರೆಕ್ಟ್ ವಿಸಿಬಲ್ ಇಲ್ಲ ಅಂತ ಉಂಟಾ, MRP ರೇಟ್ 20 ರೂಪೀಸ್ ಅಂತ ಉಂಟು. ಸೊ ಅವರು 25 ಅಂತ ಹೇಳಿದರು. ಅದಕ್ಕೆ ನಾನಂದೆ MRP ರೇಟಿಗಿಂತ 1 ರೂಪಾಯಿ ನಾನು ಜಾಸ್ತಿ ಕೊಡೋದಿಲ್ಲ ಅಂತ. ಅದಕ್ಕೆ ಅವರು ಅಂದರು, ಸೊ ಹಾಗೆ ನಾವು ಕೂಡ ಸೇಲ್ ಮಾಡೋದಿಲ್ಲ, ಇದು ಬೀಚ್ ಸೈಡ್ ಅಂತ ಅಂದರು. ಸೊ ಗೈಸ್ ಎಂತ ಗೊತ್ತುಂಟಾ, ಇನ್ ಕೇಸ್ ಯಾರಾದರೂ ನಿಮ್ಮ ಹತ್ರ MRP ರೇಟಿಗಿಂತ ಜಾಸ್ತಿ ಕೇಳಿದರೆ, ಶಾಪ್ಕೀಪರ್ಸ್ ಇದ್ದಾರಲ್ಲ ಅವರು MRP ರೇಟಿಗಿಂತ ಜಾಸ್ತಿ ನಿಮ್ಮ ಹತ್ರ ಅಮೌಂಟ್ ಹೇಳಿದರೆ, ಅವ್ರು ಬಿಲ್ ಮಾಡಿದರೆ, ನೀವು ಆ ಟೈಮಲ್ಲಿ ಎಂತ ಮಾಡಬೇಕಂತ ನಾನು ನಿಮಗೆ ಹೇಳ್ತೇನೆ. ಆ್ಯಂಡ್ ಆ ಟೈಮಲ್ಲಿ ನಾವು ಈಗ MRP ರೇಟಿಗಿಂತ ಕಮ್ಮಿಗೆ ನಾವು ಕೇಳ್ಬೋದು ಆಯಿತಾ, ಸ್ವಲ್ಪ ಕಮ್ಮಿ ಮಾಡಿ ಅಂತ ನಾವು ಕೇಳ್ಬೋದು. ಬಟ್ ಅವ್ರ ಶಾಪ್ಕೀಪರ್ಸ್ ಏನಿದ್ದಾರೆ ಅವರು MRP ರೇಟಿಗಿಂತ ಜಾಸ್ತಿ, ಅದೇ ಮ್ಯಾಕ್ಸಿಮಮ್ ಪ್ರೈಸ್ ಆ್ಯಕ್ಚುಲಿ, ಅದಕ್ಕಿಂತ ಜಾಸ್ತಿ ಅವರು ನಮಗೆ ಅದನ್ನು ಸೇಲ್ ಮಾಡುವ ಹಾಗೆ ಇಲ್ಲ ಆಯಿತಾ. ಆ ಟೈಮಲ್ಲಿ ನಾವು ಅವರಿಗೆ ಹೇಳಬೇಕು ಫಸ್ಟಿಗೆ ಆಯಿತಾ, ಈ ಥರ ಇದೆ, ನಾವು ಈ ಥರ MRP ರೇಟ್ಗಿಂತ ನಾವು ಜಾಸ್ತಿ ಕೊಡೋದಿಲ್ಲ ಅಂತ. ಇನ್ನೊಂದು ಎಂತ ಅಂತಂದರೆ NCHಗೆ ನಾವು ಕಂಪ್ಲೇಂಟ್ ಮಾಡ್ಬೋದು, ನ್ಯಾಷನಲ್ ಕನ್ಸ್ಯೂಮರ್ ಹೆಲ್ಪ್ಲೈನ್ ಅಂತ ಆಯಿತಾ, 1915 ಈ ನಂಬರಿಗೆ ಕಾಲ್ ಮಾಡ್ಬೋದು. ಆ್ಯಂಡ್ ಅವ್ರದ್ದು ವಾಟ್ಸಪ್ ನಂಬರ್ ಬಂದು 8800001915 ಇದಕ್ಕೆ ಕಾಲ್ ಮಾಡ್ಬೋದು. ಆ್ಯಂಡ್ ಇದು ಇಂಡಿಯಾದಲ್ಲಿ ಇಲ್ಲಿಗಲ್. MRP ರೇಟಿಗಿಂತ ಜಾಸ್ತಿ ಅವರು 1 ಪೈಸೆ ಜಾಸ್ತಿ ಮಾಡಿದರೆ ಸಹ ಅದು ಇಲ್ಲಿಗಲ್ ಆಗ್ತದೆ. ಕೆಲವರಿಗೆ ಗೊತ್ತಿರೋದಿಲ್ಲ, ಕೆಲವರಿಗೆ ಗೊತ್ತಿರ್ತದೆ. ಸೊ ಹಾಗೆ MRP ರೇಟ್ಗಿಂತ ಬೇರೆ ಪ್ರಾಡಕ್ಟ್ ಐ ಡೋಂಟ್ ನೋ, ಬಟ್ MRP ರೇಟ್ ಅಂತ ಇರ್ತದಲ್ಲ ಅದಕ್ಕಿಂತ ಜಾಸ್ತಿ ನೀವು ಕೊಡಲಿಕ್ಕೆ ಹೋಗಬೇಡಿ. 1 ರೂಪಾಯಿ ಎಲ್ಲ ಬಿಡುವ, 2 ರೂಪಾಯಿ ಎಲ್ಲ ಬಿಡುವ, ಪ್ರತಿ 1 ರೂಪಾಯಿಗೆ ಕೂಡ ವ್ಯಾಲ್ಯೂ ಇರ್ತದೆ. ಸೊ ಗೈಸ್ ಹಾಗೆ ನೋಡಿ. ಆ್ಯಂಡ್ ನೀವೆಂಥ ಪ್ರಾಡಕ್ಟ್ ತಗೊಳ್ಳೋದಾದರೆ ಸಹ MRP ರೇಟ್ ಒಂದು ಸಲ ಚೆಕ್ ಮಾಡಿ, ಅದಾದಮೇಲೆ ನೀವು ಬೈ ಮಾಡ್ಬೋದು. ಆ್ಯಂಡ್ ಅದೇ ಹೇಳಿದೆಲ್ಲ, NCH ಇದಕ್ಕೆ ಕಾಲ್ ಮಾಡಿ ನಿಮ್ಮದೆಂತ ಇದೆ ಕಂಪ್ಲೇಂಟ್ಸ್ ನೀವು ವಾಟ್ಸಪ್ಪಲ್ಲಿ ಕಂಪ್ಲೇಂಟ್ಸ್ ಮಾಡ್ಬೋದು. ಆ್ಯಂಡ್ 1915ಗೆ ಕಾಲ್ ಮಾಡಿ ಕೂಡ ಕಂಪ್ಲೇಂಟ್ ಮಾಡ್ಬೋದು. ಆ್ಯಂಡ್ ನಿಮಗೆ ಪ್ರೂಫಿಗೆ ನೀವೆಂತ ಪೇ ಮಾಡಿರ್ತೀರ ಬಿಲ್, ಅವರು ಬಿಲ್ ಕೊಟ್ಟಿರ್ತಾರಲ್ಲ, ಬಿಲ್ ಆ್ಯಂಡ್ ಪ್ರಾಡಕ್ಟ್ ತಗೊಂಡಿರೋದು ಅದರದ್ದು ಪ್ಯಾಕೆಟ್ ಇದ್ದರೆ ಸಾಕು ನಿಮ್ಮ ಹತ್ರ ಆಯಿತಾ. ಅದನ್ನು ಇಟ್ಕೊಂಡಿರಿ. ಆ್ಯಂಡ್ ನಿಮ್ಗೆ ಎಂಥ ಪ್ರೂಫ್ ಇರ್ತದೆ ಆ ಪ್ರೂಫನ್ನು ಇಟ್ಕೊಂಡಿದ್ರೆ ಸಾಕು. ಅವ್ರಿಗೆ ಫೈನ್ ಆಗುತ್ತೆ ಆ್ಯಂಡ್ ಜೈಲ್ 1 ಇಯರ್ ಜೈಲ್ ಆಗುತ್ತೆ. 20,000 to 15,000 or 1 lakh ತನಕ ಫೈನ್ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಹಾಗೆ ನಿಮ್ಮ ಹತ್ರ ಜಾಸ್ತಿ ಆರ್ಗ್ಯೂ ಮಾಡಲಿಕ್ಕೆ ಬಂದರೆ ನೀವು ಕಂಪ್ಲೇಂಟ್ ರೈಸ್ ಮಾಡ್ಬೋದು. ಸೊ ಅದೇ MRP ರೇಟ್ ಒಂದು ಕರೆಕ್ಟಾಗಿ ನೋಡ್ಕೊಳ್ಳಿ. ಅವರು ಎಲ್ಲಿ ಬೇಕಾದರೆ ಸೇಲ್ ಮಾಡಲಿ, ನಮ್ಮದು ಬೀಚ್ ಸೈಡಲ್ಲಿ ರೇಟ್ ಜಾಸ್ತಿ ಅಂತ ಹೇಳಿದರೆ MRP ರೇಟ್ ಇಸ್ ಫೈನಲ್. ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ MRP ರೇಟಿಗಿಂತ 1 ಪೈಸೆ ನೀವು ಕೊಡಲಿಕ್ಕೆ ಹೋಗಬೇಡಿ ಗೈಸ್. ಸೊ ಹಾಗೆ ನಾನು ಮೊನ್ನೆ ಮಾತಾಡಿದೆ, ಬಟ್ ಅವರು ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಬಟ್ ನಾನು ಕನ್ಫರ್ಮ್ ಮಾಡಿಕೊಂಡ ಮೇಲೆ ನಾನು ಮಾತ್ರ ಆ ಪ್ರಾಡಕ್ಟ್ ತಗೊಳ್ಳಿಲ್ಲ, ಅಲ್ಲೇ ಬಿಟ್ಟು ಬಂದೆ. ನಾನೀಗ ಕನ್ಫರ್ಮ್ ಮಾಡಿಕೊಂಡ ಮೇಲೆ ನಾನು ನಿಮಗೆ ಹೇಳ್ತಿದ್ದೇನೆ, ನೀವು ಕೂಡ ಹಾಗೆ ಅವ್ರು ಹೇಳಿದ್ರಲ್ಲ ಅದು ಬೀಚ್ ಸೈಡಲ್ಲ ಅಂತ ಹೇಳಿ ಕೊಡಲಿಕ್ಕೆ ಹೋಗಬೇಡಿ. ಓಕೆ ಗೈಸ್, ಇದು ಇನ್ಫಾರ್ಮೇಷನ್ ನಿಮ್ಮ ತನಕ ರೀಚ್ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ. ಹೀಗೆ ಬೇರೆ ಬೇರೆ ಇನ್ಫಾರ್ಮೇಷನ್ಸ್ ನನಗೆ ಸಿಕ್ಕಿದರೆ ನಾನು ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೇನೆ ಗೈಸ್. ಓಕೆ, ಥ್ಯಾಂಕ್ ಯು ಸೋ ಮಚ್, ಬಾಯ್. ಕುಡರ್ತಿಗ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತೀನಿ ಮದ ಪೊಡ್ಚಿ.